ಹಲೋ ನಮಸ್ಕಾರ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ಶಿವಜಿ ಡೆಕ್ ಯೂಸ್ ಮಾಡಿ ನಾವು ಏನು ಮಾಡೋಣ, ಅವ್ರ ಕಡೆಯಿಂದ ಅಡ್ವೈಸ್ ತೊಗೊಳ್ಳೋಣ. ನಮಗೆ ಗೊತ್ತಿರ್ತೈತಿ ಕೆಲವೊಂದು ಸರ್ತೆ ನಾವು ಸರಿ ಅಂತ ಟ್ರ್ಯಾಕ್ ಮೇಲದೇವಿ, ನಾವು ಸರಿ ಹಿಂಗೆ ಕೆಲಸ ಮಾಡಾಕತ್ತೀವಿ, ನಮ್ಮ ಎಫರ್ಟ್ಸನ್ನು ನಾವು ಸರಿ ಅಂತ ದಾರಿಯೊಳಗನ ಹಾಕಾಕತ್ತೀವಿ ಅಂತ ನಮಗೆಲ್ಲ ಗೊತ್ತಿರ್ತೈತಿ. ಆದರೆ ಕೆಲವೊಂದು ಸರ್ತೆ ಹೆಂಗೆ ಅಂತಂದ್ರೆ ಮತ್ತೊಬ್ರು ಯಾರಾದರೂ ಒಂದು ಮಾತು ಹೇಳಿ, ಹೌದಪ್ಪ ನೀನು ಮಾಡಾಕತ್ತದ್ದು ಸರಿ ಅಂತ ಅನ್ನುವಂಥ ಕೆಲವೊಂದು ಸರ್ತಿ ನಮಗೆ ಆಸೆ ಇರ್ತೈತಿ. ಸೊ ಇವತ್ತು ನಮಗೆ ಶಿವ ಏನು ಹೇಳಾಕತ್ತಾರ, ನಾವು ಯಾವ ವಿಷಯದೊಳಗೆ ಸ್ವಲ್ಪ ತಪ್ಪಾಕತ್ತೀವಿ ಅನ್ನೋದನ್ನು ನಾವು ನೋಡೋಣ. ಓಕೆ, ಸೊ ಹಿಯರ್ ಐ ವಿಲ್ ಟೇಕ್ 2 cards. One is clear your mind and you are on a right track. So bottom of the deck, your soulmate is coming. So this is such a good news. ಈಗ ನೋಡ್ರಿ, ಶಿವ ಅಂದರೆ ಯಾರು? ಶಿವ ಅಂದರೆ ಸಾರ್ವತ್ರಿಕ ಸತ್ಯ ಅಥವಾ ವಿಶ್ವವ್ಯಾಪಿ, ಯೂನಿವರ್ಸಲ್ ಎನರ್ಜಿ ಅನ್ರಿ, ಡಿವೈನ್ ಎನರ್ಜಿ ಅನ್ರಿ. ಅಂದರೆ ಎಲ್ಲ ಕಾಲದಲ್ಲೂ ಎಲ್ಲೆಡೆಯಲ್ಲಿಯೂ ಅನ್ವಯವಾಗುವಂಥ, ಪ್ರಶ್ನಿಸಲಾಗದಂಥ ಮೂಲಭೂತ ವಾಸ್ತವ ಸತ್ಯ ಅಂತ. ಸೊ ಲೆಟಸಿ ನಾವು ಅವ್ರನ್ನ ಕೇಳೋಣ, ಅವ್ರು ಏನು ನಮಗೆ ಗೈಡ್ ಮಾಡ್ತಾರಂತ ನೋಡೋಣ. ಇವತ್ತು ತಾವೇನಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ನನ್ನ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಕಂಟೆಂಟ್ ಇಷ್ಟ ಆದರೆ ನೀವು ಬೇರೆಯವ್ರಿಗೂ ಶೇರ್ ಮಾಡಿರಿ. ಸೊ ಐ ಟೇಕ್ ದೀಸ್ ಟು. ಸೊ ಒನ್ ಈಸ್ ಬ್ಯಾಲೆನ್ಸ್, ಒನ್ ಈಸ್ ರಿವಾರ್ಡ್ಸ್. ಓಕೆ, you need to balance your career and personal life. Honesty and business ethics are essential to establish credibility in your professional environment. ನೋಡ್ರಿ, ಬ್ಯಾಲೆನ್ಸ್ ಅನ್ನೋದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಿಮ್ಮ ಕರಿಯರು ನಿಮ್ಮ ಪರ್ಸ್ನಲ್ ಲೈಫಿನ ಮಧ್ಯೆ ಒಂದು ಸಣ್ಣದೊಂದು ಗೆರೆ ಇದ್ದಂಗೆ ಅದು. ಅವು ಎರಡೂ ಒಂದನ್ನೊಂದು ಪಾರ್ ಮಾಡಬಾರ್ದು. ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಮೆಂಟಲ್ ಹೆಲ್ತ್. ಅದಕ್ಕೆ ಆ ಲೇಡಿ ನೋಡ್ರಿ ಹೆಂಗೆ ಬ್ಯಾಲೆನ್ಸ್ ಮಾಡಕತ್ತಾಳ. ಇಲ್ಲೇನು ಹೇಳ್ತೈತೆ ಅಂದರೆ, ಈ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಧ್ಯಾನ ಮಾಡಿರಿ. ನಾ ಪ್ರತಿ ವಿಡಿಯೋದಾಗ ಹೇಳ್ತಿರ್ತೇನೆ, ಧ್ಯಾನ ಮಾಡಿರಿ. ಧ್ಯಾನ ಮಾಡೋದಂದ್ರೆ ಏನು? ಯು ಆರ್ ಪ್ರೊವೈಡಿಂಗ್ ಕ್ವಾಲಿಟಿ ಟೈಮ್ ಫಾರ್ ಯುವರ್ ಸೆಲ್ಫ್, ಅಷ್ಟೇ, ಮತ್ತೇನೂ ಇಲ್ಲ. ಅದರ್ವೈಸ್ ಹೆಂಗೆ ಅಂತಂದ್ರೆ ನಮ್ಮ ಪೂರ್ತಿ ಜೀವನ ಎಲ್ಲ ನಾವು ಬರೀ ನಮ್ಮ ಹೊರಗಿನ ಜಗತ್ತಿನ ಸಲುವಾಗಿ ಅಂತಲೇ ಹಾಕಿರ್ತೇವೆ. ಎನರ್ಜಿದು ಔಟ್ಪುಟ್ ಇರ್ತೈತೆ ಹೊರತಾಗಿ ಎನರ್ಜಿದು ಇನ್ಪುಟ್ ಇರೋಂಗೇ ಇಲ್ಲ. ಅದಕ್ಕೆ ಅವ್ರೇನು ಹೇಳ್ತಾರೆ, ಧ್ಯಾನ ಮಾಡಿರಿ. ಧ್ಯಾನ ಮಾಡಿದರೆ ಏನಕ್ಕತಿ ಅಂತಂತಂದ್ರೆ ನೀವು ಎರಡನ್ನೂ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು. ಒಂದು ವೇಳೆ ನೀವು ಕೆಲಸನೇ ಮಾಡಿದರೆ, ನೀವು ಸಕ್ಸಸ್ಸಿನ ತುದಿಗೆ ಹೋದ್ರಿ, ಗ್ರೋತ್ ಜಾಸ್ತಿ ಇತ್ತು, ನೀವು ಒಂದು ವೇಳೆ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಇರಲಿಲ್ಲ ಅಂತಂತಂದರೆ ಸಕ್ಸಸ್ ಡೈಜೆಸ್ಟ್ ಮಾಡೋದು ಭಾಳ ಕಠಿಣ. ಸೊ ನಿಮ್ಗೆ ಈಗ ಹೇಳಾಕತ್ತಾರೆ ಬ್ಯಾಲೆನ್ಸ್ ಮಾಡಿರಿ ಅಂತಂದು ಹೇಳಿ. ಸೊ ಅವ್ರೇನು ಹೇಳ್ತಾರೆ, ಬ್ಯಾಲೆನ್ಸ್ ಇರಲಿಲ್ಲ ಅಂತಂದರೆ ಬ್ಯಾಲೆನ್ಸ್ ಮಾಡಿರಿ. ಒಂದು ವೇಳೆ ನೀವು ಬ್ಯಾಲೆನ್ಸ್ ಮಾಡ್ತಿದ್ರಿ, ಅವ್ರು ಏನು ಹೇಳ್ಯಾರ, ನೀವು ಅವ್ರ ಟೀಚಿಂಗ್ಸ್ ಕಡೆ ನಿಮಗೆ ಲಕ್ಷ್ಯ ಇತ್ತು ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಬಿ ರಿವಾರ್ಡೆಡ್. ಓಕೆ, ಸೊ ವಿಲ್ ಟೇಕ್ ಮನಿ ಡೆಕ್. ಮನಿ ಡೆಕ್ ನಿಮಗೆ ಏನು ಹೇಳ್ಬೋದು, ಯಾವ ವಿಷಯದ ಬದಲಾಗಿ ನಿಮ್ಗೊಂದು ಸ್ವಲ್ಪ ಜಾಗರೂಕರಾಗಿರಬೇಕು ಅಂತ ಹೇಳ್ತತಿ. Oh, angelic help. You are getting angelic help. Silence. Both the cards are very solid cards. Why you know? See, ಅವ್ರೇನು ಹೇಳ್ತಾರೆ ಈಗ ಸದ್ಯ ಅಂತಂತಂದ್ರೆ, ನಿಮಗೇನಾದರೂ ಈಗ ಯಾಕೆ ಏನು ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ ನಿಮಗೇನಾದರೂ ಪ್ರಶ್ನೆ ಇದ್ದರೆ, ಸೊ ಏಂಜಲಿಕ್ ಹೆಲ್ಪ್ ಈಸ್ ದೇರ್. ಸೊ ಈಗ ಅವ್ರು ನಿಮ್ಗೆ ಈಗಾಗಲೇ ಹೆಲ್ಪ್ ಮಾಡಾಕತ್ತಾರ, ಬಟ್ ಡಿವೈನ್ ಟೈಮಿಂಗ್ ಅಂತ ಒಂದು ಇರ್ತೈತಿ. ಸೊ ಅವ್ರು ಹೇಳಕತ್ತಾರೆ, ಯು ವೇಟ್ ಪೇಷಂಟ್ಲಿ ಯು ವೇಟ್ ಅಂತ. ಅ ಕರಿಯರ್ ಆರ್ ಬ್ಲೆಸ್ಸಿಂಗ್ ಈಸ್ ಲೈನಿಂಗ್ ಅಪ್ ಫಾರ್ ಯು, ಸೊ ಸ್ಟೇ ಪಾಸಿಟಿವ್ ಆ್ಯಂಡ್ ಟ್ರಸ್ಟ್. ಸೆಕೆಂಡ್ ಕಾರ್ಡ್ ಈಸ್ ವೆರಿ ಪವರ್ಫುಲ್. ಸೈಲೆನ್ಸ್ ಅಂದ್ರೆ ಅದು ದಟ್ ಈಸ್ ನಾಟ್ ಓನ್ಲಿ ಅ ಸೈಲೆನ್ಸ್, ಅದು ಬರೀ ಒಂದು ಶಬ್ದ ಅಲ್ಲ. ನಾನು ನಿಮ್ಗೆ ಹೇಳ್ತೇನೆ, ಅಲ್ಲಿ ಯಾರು ಸೈಲೆಂಟ್ ಝೋನ್ ಯಾರು ಎಂಟರ್ ಆಗಿ ಹೊರಗೆ ಬಂದಾರಲ್ಲ, ಅವ್ರಿಗಷ್ಟೇ ಅದರ ಸ್ವಾದ ಗೊತ್ತು, ಅವ್ರಿಗಷ್ಟೇ ಅದರ ರುಚಿ ಗೊತ್ತು. ಅಲ್ಲಿ ಏನೆಲ್ಲ ಐತಿ ಅಂತಂದ್ರೆ ಅಲ್ಲಿ ಬರೀ ಎನರ್ಜಿ ಅಕ್ಯುಮುಲೇಟ್ ಆಗ್ತೈತೆ ಹೊರತಾಗಿ ಅಲ್ಲಿ ಎನರ್ಜಿದು ಇನ್ಪುಟ್ ಇರ್ತೈತಿ, ಔಟ್ಪುಟ್ ಏನೂ ಇರೋಂಗೇ ಇಲ್ಲ.
ಸೊ ನೀವು ಏನೆಲ್ಲ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಸಕ್ಸಸ್ಸಿನ ತುದಿಗೆ ಏರಿದಂಥ ಮನುಷ್ಯರು ಭಾಳ ಕಡಿಮೆ ಮಾತಾಡ್ತಾರೆ, ನೋಡಿರಲ್ಲ ನೀವು. ಉನ್ಕೆನ ಸಿರ್ಫ್ ಇಶಾರೋ ಬರೀ ಕಾಮ್ ಹೋಗ್ತಿರೈತಿ. ಒಂದು ಅವ್ರ ಮುಖದ ಮೇಲೆ ಒಂದು ಮುಗುಳ್ನಾಗೆ ಇರ್ತೈತಿ, ಒಂದು ಅವ್ರು ಸುಮ್ಮನೆ ಇರ್ತಾರೆ, ಏನೂ ಮಾತಾಡೋಕೆ ಹೋಗಂಗಿಲ್ಲ. ನೀವೇನೂ ಮಾತಾಡ್ಲಾರ್ದೆ ಇರ್ರಿ, ನೋಡ್ರಿ ನೀವು ಜನ ನಿಮ್ಮ ನೋಡಿ ಹೆಂಗೆ ಹೆದರ್ತಾರೆ. ಯಾಕಂದ್ರೆ ಯಾರು ಸುಮ್ಮನೆ ಇರ್ತಿರ್ತಾರಲ್ಲ ಜಾಸ್ತಿ, ಅವರು ಭಾಳ ಡೇಂಜರಸ್ ಇರ್ತಾರೆ. ಅವ್ರ ನೆಕ್ಸ್ಟ್ ಮೂವ್ ಏನು ಅಥವಾ ಅವ್ರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಯಾರಿಗೂ ಗೊತ್ತಾಗಂಗಿಲ್ಲ. ಅತಿ ಮಾತಾಡೋದ್ರಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ ಹೊರತಾಗಿ ಅದರಿಂದ ಪ್ರಾಬ್ಲಮ್ಸ್ ಎಂದು ಸಾಲ್ವ್ ಆಗಂಗಿಲ್ಲ. ಯಾಕಂದ್ರೆ ನೀವು ಮಾತಾಡಿದ್ದನ್ನು ಮುಂದಿನವ್ರು ಸರಿ ಹಂಗೆ ಅರ್ಥ ಮಾಡ್ಕೋತಾರಂತ ನಿಮಗೇನು ಗ್ಯಾರಂಟಿ ಇರ್ತೈತೆ? ನೀವು ಹೇಳಿದ್ದವರು ಸರಿ ಹಂಗೆ ತಿಳಿತಿರ್ಲಿಕ್ಕಿಲ್ಲ. ಅದಕ್ಕೆ ಅವ್ರೇನಂತಾರೆ, ಯು ಆರ್ ಆನ್ ಅ ರೈಟ್ ಟ್ರ್ಯಾಕ್. ಅದಕ್ಕೆ ಸ್ವಲ್ಪ ನೀವು ಭಾಳ ಮಾತಾಡ್ತಿದ್ರಿ ಅಂದ್ರೆ ಸೈಲೆಂಟಾಗಿರೋಕೆ ವಿಚಾರ ಮಾಡಿರಿ. ಒಂದು ವೇಳೆ ನಿಮ್ಗೆ ಏನಾದರೂ ಭಾಳ ತೊಂದರೆ ಆಗಿತ್ತು, ಅಯ್ಯೋ ನಿಮ್ಮ ಬದಲಾಗಿ ನಿಮ್ಗನ ವಿಶ್ವಾಸ ಇರ್ತಿರಲಿಲ್ಲ ಅಂದ್ರೆ ನಾನು ನಡೆಯುವಂಥ ದಾರಿ ಸರಿನೋ ಇಲ್ಲೋ ಅಂತ ನಿಮ್ಗೆ ಏನಾದರೂ ಮೇಲೆ ಪ್ರಶ್ನೆ ನಿಮ್ಮ ಮನಸ್ಸು ನಿಮ್ಮನ್ನು ಕೇಳ್ತಿತ್ತು ಅಂತಂತಂದ್ರೆ ಅವ್ರೇನು ಹೇಳಕತ್ತಾರೆ, ಎಸ್ ಯು ಆರ್ ಆನ್ ಅ ರೈಟ್ ಟ್ರ್ಯಾಕ್. ಈಗಾಗಲೇ ಏಂಜಲ್ಸ್ ನಿಮಗೆ ಹೆಲ್ಪ್ ಮಾಡಾಕತ್ತಾರಂತ. ಏಂಜಲ್ಸ್ ನಿಮಗೆ ಹೆಲ್ಪ್ ಮಾಡಾಕತ್ತಾರಂದ್ರೆ ನಿಮಗೆ ಆಸ್ಪಾಸಿನಿಂದ ಏನಾದರೂ ಸಿಗ್ನಲ್ಸ್ ಬರ್ತಿರಬಹುದು. ಆದರೆ ನೀವು ಅದರ ಬದಲಾಗಿ ಸರಿಯಂಗೆ ಅಥವಾ ಸೀರಿಯಸ್ಲಿ ವಿಚಾರ ಮಾಡಿರಲಿಕ್ಕಿಲ್ಲ, ಅಥವಾ ಅದು ನಿಮ್ಮ ಕಣ್ಣಿಗೆ ಬಿದ್ದಿರಲಿಕ್ಕಿಲ್ಲ. ಯಾಕಂದ್ರೆ ನೀವು ಭಾಳ ಎಂಗೇಜ್ಡ್ ಇರ್ಬೋದು ನಿಮ್ಮ ಕೆಲಸದೊಳಗೆ. ಸೊ ಅದ್ರ ಬದಲಾಗಿ ನಿಮಗೊಂದು ಸ್ವಲ್ಪ ಸೂಕ್ಷ್ಮವಾಗಿ ಅರಿವಿರಲಿ ಅಂತ ಇದ್ರ ಅರ್ಥ. ಓಕೆ, ಈಗ ನಾವು ಟ್ಯಾರೋ ಡೆಕ್ ಯೂಸ್ ಮಾಡಿ ನೋಡೋಣ. ಓಕೆ, 6 ಆಫ್ ಪೆಂಟಕಲ್ಸ್ ಆ್ಯಂಡ್ ಏಸ್ ಆಫ್ ಸೋರ್ಡ್ಸ್. Take 2 more cards. ಓಕೆ, ಸೊ ಈ ಕಾರ್ಡ್ಸ್ ನೋಡ್ರಿ, ಈ ಕಾರ್ಡ್ಸ್ ಏನು ಹೇಳ್ತಾವ ಅಂತಂತಂದ್ರೆ, 4 ಆಫ್ ವಾಂಡ್ಸ್ ಏನಿದೆ, 4 ಆಫ್ ವಾಂಡ್ಸ್ ಮೀನ್ಸ್ ಇಟ್ಸ್ ಅ ಸಕ್ಸಸ್. ಯು ಆರ್ ಸೆಲೆಬ್ರೇಟಿಂಗ್ ಯುವರ್ ಸಕ್ಸಸ್. ಓಕೆ, ವಾಂಡ್ಸ್ ಅಂದರೆ ನಾವು ಪ್ರೊಫೆಷನ್ನು ಅಥವಾ ಕರಿಯರು ಅಂತ ತಿಳ್ಕೊತೀವಿ. ಸೊ ಸಕ್ಸಸ್ ಈಸ್ ಆನ್ ದ ವೇ ಅಂತ ಹೇಳ್ಬೋದು. ಓಕೆ, ಏಸ್ ಆಫ್ ಸೋರ್ಡ್ಸ್ ಏನಂತಂತಂದ್ರೆ, ಯು ವಿಲ್ ಗೆಟ್ ಅ ಮೆಂಟಲ್ ಕ್ಲಾರಿಟಿ. ಯು ವಿಲ್ ಗೆಟ್ ಅಪಾರ್ಚುನಿಟೀಸ್, ನ್ಯೂ ಅಪಾರ್ಚುನಿಟೀಸ್. ಸೊ 6 ಆಫ್ ಪೆಂಟಕಲ್ಸ್ ಅಂದರೆ ಹೆಂಗೆ, ಗಿವಿಂಗ್ ರಿಸೀವಿಂಗ್ದೊಳಗೆ ವ್ಯಾಲ್ಯೂ ಇರುವಂಥ ಜನ. ತಾವು ಅನುಭವಿಸೋದು ಅಷ್ಟೇ ಅಲ್ಲ, ಬೇರೆಯವರೊಂದಿಗೂ ತಮ್ಮ ಖುಷಿಯನ್ನು ಹಂಚಿಕೊಳ್ಳುವಂಥ ಜನ. ನೀವು ಒಂದು ಸ್ಥಿತಿಗೆ ಹೋದ್ಮೇಲೆ ನೀವು ನಿಮಗಷ್ಟೇ ಅಲ್ಲ ಬೇರೆಯವ್ರಿಗೂ ಹೆಲ್ಪ್ ಮಾಡ್ತೀರಿ. ಆ ಥರದ ಮಾನಸಿಕ ವೃತ್ತಿಯವರು, ಅಥವಾ ಇರದೇ ಹೋದರೆ ಅದನ್ನು ಬಿಲ್ಡಪ್ ಮಾಡಿರಿ ಅಂತ ಹೇಳಾಕತ್ತಾರೆ ಇಲ್ಲಿ. 8 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ನೋಡಿರಿ, ನೇಚರ್ ನಮಗೆ ಯಾವುದೇ ವಿಷಯ ಪುಕ್ಸಟ್ಟೆ ಕೊಡೋಂಗೇ ಇಲ್ಲ. ಸೊ ಯು ಹ್ಯಾವ್ ಟು ವರ್ಕ್ ಹಾರ್ಡ್. 8 ಆಫ್ ಪೆಂಟಕಲ್ಸ್ ಏನಂತಂತಂದ್ರೆ, ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ಹಾರ್ಡ್ ವರ್ಕ್ ಮಾಡಬೇಕು, ದೆನ್ ಓನ್ಲಿ ಯು ವಿಲ್ ಗೆಟ್ ಸಕ್ಸಸ್ ಅಂತ. ಓಕೆ, ಈ ವಿಡಿಯೋ ತಮಗೇನಾದರೂ ಇಷ್ಟ ಆದಲ್ಲಿ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.